ಒಮ್ಮೆ ಬೇಸಿಗೆಯಲ್ಲಿ ಒಂದು ಕಾಗೆ ತುಂಬಾ ಬಾಯಾರಿಕೆಯಿಂದ ನೀರಿಗಾಗಿ ಹುಡುಕುತ್ತಾ ಇತ್ತು. ಎಲ್ಲಿ ಹುಡುಕಿದರೂ ಆ ಕಾಗೆ ನೀರು ಸಿಗಲಿಲ್ಲ, ಏಕೆಂದರೆ ಬೇಸಿಗೆ ಇದ್ದ ಕಾರಣ ಎಲ್ಲಾ ನದಿ, ಕೆರೆ ಮತ್ತು ಬಾವಿಗಳು ಒಂದು ಹನಿ ನೀರಿಲ್ಲದೆ ಖಾಲಿಯಾಗಿದ್ದವು. ಬಹಳ ಹುಡುಕಿದ ನಂತರ ಅದು ಒಂದು ಊರಿನ ಮನೆಯ ಹಿಂಬದಿಯಲ್ಲಿ ಮಡಕೆ ನೋಡಿತು. ಮಡಕೆಯಲ್ಲಿ ಸ್ವಲ್ಪ ನೀರು ಇತ್ತು, ಆದರೆ ಅದು ತಲುಪಲು ಕಾಗೆಗೆ ಕಷ್ಟವಾಯಿತು. ಇದರಿಂದ ಕಾಗೆಗೆ ನೀರು ಕುಡಿಯುವುದು ಸಾಧ್ಯವಾಗಲಿಲ್ಲ. ಅದು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಡಿಕೆ ಸುತ್ತಲಿರುವ ಸಣ್ಣ ಕಲ್ಲುಗಳನ್ನು ಆರಿಸಿ ಒಂದೊಂದು ಕಲ್ಲನ್ನು ಕಾಗೆಯು ತನ್ನ ಕೊಕ್ಕಿನಿಂದ ಹಿಡಿದುಕೊಂಡು ಮಡಿಕೆಯ ಸಮೀಪ ಬಂದು ಮಡಿಕೆಯಲ್ಲಿ ಹಾಕಲು ಆರಂಭಿಸುತ್ತದೆ. ಮಡಿಕೆಯೊಳಗೆ ನೀರು ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಮೇಲಕ್ಕೆ ಬಂದಿತು. ಈಗ ಕಾಗೆಯು ಸಂತೋಷದಿಂದ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ಹೋಗಲಾಡಿಸಿಕೊಂಡು ಸಂತೋಷದಿಂದ ಹಾರಿಹೋಯಿತು. ಇದೊಂದು ಬುದ್ಧಿವಂತ ಕಾಗೆ. ಇದು ಬಹಳ ಜನಪ್ರಿಯ ನೀತಿ ಕತೆ, ಬುದ್ಧಿವಂತ ಕಾಗೆ. ಈ ಕಥೆಯು ನಮಗೆ ಸಮಸ್ಯೆ ಎದುರಿಸಿದಾಗ ಬುದ್ಧಿವಂತಿಕೆಯಿಂದ ಅದನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ಕಲಿಸುತ್ತದೆ. ಕಾಗೆಯಂತೆ ನಾವು ಸಹ ಹೇಗೆಲ್ಲ ಸಾಧ್ಯವಿಲ್ಲ ಎಂದು ದೂರುವುದಕ್ಕೆ ಬದಲು ಹೊಸ ಮಾರ್ಗಗಳನ್ನು ಹುಡುಕಿ ತಿಳಿವಳಿಕೆಯಿಂದ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಬೇಕು.